ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ? ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ? ನಿಮಗೆ ವಾಹನ ಚಲಾಯಿಸಲು ಬರುತ್ತಾ? ಹಾಗಾದ್ರೆ ಚಿಂತೆ ಯಾಕೆ? ಗ್ರೀವ್ಸ್ 3 ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ. GST ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು. ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಡ್ಜ್ ಕೂಡ ಕೊಡಲಾಗುವುದು. EMI ಸೌಲಭ್ಯ ಕೂಡ ಇದೆ. ಮತ್ತ್ಯಾಕೆ ತಡ? ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ. ನಮ್ಮ ಶಾಖೆಗಳು ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್, ಹುಮ್ನಾಬಾದ್ ಸರ್ಕಲ್, ಕಲಬುರಗಿ. ಮೊಬೈಲ್ ನಂಬರ್ 9036287270 ಮತ್ತು 9980234370. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24
24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ನೆರೆ ಹಾವಳಿಗೆ ತುತ್ತಾಗಿರುವ ಕಲಬುರಗಿ ಜಿಲ್ಲೆಯನ್ನು ಹಸಿ ಬರಗಾಲ ಎಂದು ಘೋಷಣೆ ಮಾಡುವುದು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಕರೆ ನೀಡಿರುವ ಕಲಬುರಗಿ ಬಂದ್ಗೆ ಬೆಳ್ಳಂಬೆಳಗ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಂದ್ ಅಂಗವಾಗಿ ಪ್ರತಿಭಟನಾಕಾರರು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆಗೆ ಪ್ರತಿಭಟನೆ ನಡೆಸುತ್ತಿದ್ದು, ನೆರೆಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ರಾಜ್ಯ ಸರ್ಕಾರ ಈ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು, ಒಂದೇ ₹1 ಕೂಡ ಬಿಡುಗಡೆ ಮಾಡದೇ ಇರುವ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆ ಕೂಗುವುದರ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದರು. ಇನ್ನು ಕಲಬುರಗಿ ಬಂದ್ ಕರೆ ನೀಡಿರುವ ಬೆನ್ನಲ್ಲೇ ಇಲ್ಲಿನ ವ್ಯಾಪಾರಸ್ಥರು, ವರ್ತಕರು ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಮುಚ್ಚುವ ಮೂಲಕ ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರೈತರ ಬದುಕಿನ ಹೋರಾಟ, ರೈತರ ಉಳಿವಿನ ಹೋರಾಟ, ರೈತರ ಉಳಿವೆ ಬಂದು ಮಾಡಿದ್ರೆ ಇವತ್ತು ನೀವು ಅನ್ನವನ್ನು ಮಣ್ಣು ತಿಂತೀರಾ, ಏನು ನೋಡ್ ತಿಂತೀರಾ? ಅಧಿಕಾರಿಗಳು ಇವತ್ತೆಲ್ಲರೂ ನಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಕಲಬುರಗಿ ಜನ, ಈ ಕಲಬುರಗಿ ಇರ್ತಕ್ಕಂಥ ಎಲ್ಲರೂ ರೈತರು ಉಳಿದರೆ ನಾವು ಉಳಿತೀವಿ, ರೈತರು ಇದ್ರೆ ನಾವು ಬದುಕ್ತೀವಿ, ರೈತರು ಸತ್ತ ಹೋಗಿದ್ರೆ ನಾವು ಸಾಯ್ತೀವಿ ಅಂತಕ್ಕಂಥ ಭಯದಿಂದ ಇಡೀ ಕಲಬುರಗಿ ಜಿಲ್ಲೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದೆ. ತಾವು ಎಲ್ಲರೂ ಯಾವುದೇ ರೈತನಿಗೆ ಹಾಳಾಗಿರ್ತಕ್ಕಂಥ ಪರಿಹಾರ, ಇಂಥ ಸಂದರ್ಭದಲ್ಲಿ ಸಾಲ ಮನ್ನಾ, ಎಕರೆಗೆ 25,000 ರೂಪಾಯಿ ಕೊಡಬೇಕು. ಈ ಎಲ್ಲ ಬೇಡಿಕೆಗಳನ್ನು ಇನ್ನೂ ಸಾಕಷ್ಟು ಸಮಂಜಸ ಬೇಡಿಕೆಗಳಿವೆ. ಆ ಬೇಡಿಕೆಗಳನ್ನು ಪೂರೈಸಿದ್ದರೆ ಇವತ್ತಿನ ದಿವಸ ಇದಕ್ಕಿಂತ ಹೆಚ್ಚಿನ ಪ್ರಮಾಣ ಹೋರಾಟ ಬರ್ತದೆ. ಯಾಕಪ್ಪ ಅಂದ್ರೆ ಯಾಕಪ್ಪ ಅಂದ್ರೆ ನಮ್ಮ ವಿಷಯ ಅತ್ಯಂತ ಪ್ರಮುಖವಾದ ವಿಷಯ. ನಾವು ಬೆಳೀತಕ್ಕಂಥ ಆಹಾರ
ಇವತ್ತಿನ ದಿವಸ MP ಇರ್ಬೋದು, MLA ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಆದರೆ ತಿನ್ನುವ ಅನ್ನ ಒಂದೇ ಅಂತಕ್ಕಂಥದ್ದು. ಇದಕ್ಕಾಗಿ ನನ್ನ ವಿಚಾರ ಏನದಂದ್ರೆ ನಮಗೆ ಕೊಡ್ತಕ್ಕಂಥ ಪರಿಹಾರ ಕೊಡಬೇಕು. ಎಲ್ಲೋ ನೀವು ಚಾರ ಚೋರ ಇನ್ಶೂರೆನ್ಸ್ ಕೊಟ್ಟಿದ್ರೆ ಆ ಇನ್ಶೂರೆನ್ಸ್ ಅಂತ ಅಲ್ಲ, ಆ ಇನ್ಶೂರೆನ್ಸ್ ನಮ್ಮ ರೈತರು ಕಟ್ಟಿದ ಬಂಧುಗಳೇ. ಆ ರೊಕ್ಕ ಯಾರು ಕಟ್ಟಾರ? ನಾವು ಕಟ್ಟಿದ್ದೀವಿ. ಆದ್ರೆ ನೀವೇನು ಹೇಳ್ತೀರಿ? ನಾವು ಕೊಟ್ಟಿದ್ದೇವೆ ಅಂತೇಳಿ. ಯಾವ ಆಧಾರ ಮೇಲೆ ಕೊಟ್ಟಿದ್ದೆ ಅಂತ ಹೇಳ್ತೀರಿ? ನಡ್ರಿ ಹೊಲ್ದಾಗ ನಡ್ರಿ. ನೀವು ಮೊಳಕಾಲ ಮಟ್ಟ ನೀರು ನಿಂತವ, ಗಾರಿ ಬಿದ್ದು ಹಾಳಾಗ್ಯದ. ಈಗ ಮೊದಲನೇ ಬೆಳೆ ಅಂತ ಹೋದು, ಹೆಸರು ಇರ್ಬೋದು, ಉದ್ದಿರ್ಬೋದು, ತೊಗರಿ ಇವೆಲ್ಲವನ್ನು ಹಾಳಾಗೋದು. ಇನ್ನು ಮುಂದೆ ಬಿತ್ತಾಣೆ ಅದ. ನಾವೇನು ಕೇಳ್ತಾ ಇದ್ದೇವೆ? ಗೋಧಿ, ಜೋಳ, ಕಡ್ಲಿ ಬೀಜ ಮತ್ತು ಗೊಬ್ಬರ ಉಚಿತವಾಗಿ ಕೊಡ್ರಿ. ಯಾಕೆ ಉಚಿತವಾಗಿ ಕೊಡ್ರಿ ಅಂತ ಕೇಳ್ತೀನಂದ್ರೆ, ಯಾಕೆ ಉಚಿತವಾಗಿ ಕೊಡ್ರಿ ಅಂತ ಕೇಳ್ತೀನಂದ್ರೆ, ಇಂಥ ಸಂದರ್ಭದಾಗ ಕಷ್ಟ ಕಾಲದಲ್ಲಿ ಇರ್ತಕ್ಕಂಥ ರೈತರಿಗೆ ನೆರವು ಆಗ್ತಕ್ಕಂಥ ಸರ್ಕಾರ ಇರಬೇಕು. ಇಂಥ ಸರ್ಕಾರ ಇರ್ಬೋದು. ಯಾಕಪ್ಪ ಅಂದ್ರೆ ನಿನ್ನೆ ನೋಡ್ರಿ, ಇನ್ನು 2-3 ದಿವಸದ ಹಿಂದೆ ದಸರಾ ಹಬ್ಬ ಹೋಯ್ತು. ಯಾರು ದಸರಾ ಹಬ್ಬ ಮಾಡಲಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ. ಇವತ್ತು ನೀವು ದೀಪಾವಳಿ ಬದೇ, ದೀಪಾವಳಿದಾಗ ಹೆಣ್ಮಕ್ಳು ಏನದ ಬತ್ತಿ ತಗೋಬೇಕು ಸಣ್ಣ ಮಕ್ಕಳಿಗೆ, ಅದ್ರ ಮೇಲೆ ರೊಕ್ಕ ಇಲ್ಲ. ಅಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಇಂಥ ಟೈಮ್ನಾಗ ಸರ್ಕಾರ ನಮಗೆ ವಿರೋಧ ಮಾಡ್ತೀರಿ. ಆದರೆ ನಾವು ಇನ್ನೊಂದೇನದ, ನಮಗೆ ಇವತ್ತಿನ ದಿವಸ ಕಲಬುರಗಿ ಸಂಪೂರ್ಣವಾಗಿ ಬಂದಿದೆ. 16,000 ಜನ ರೈತರು ಒಳಗೊಂಡು ಎಲ್ಲ ಸಂಘಟನೆಗಳು ಅತ್ಯಂತ ಪ್ರಮುಖವಾದಂಥ ಹೋರಾಟದ ಮೂಲಕ ಇವತ್ತಿನ ದಿವಸ ಕಲಬುರಗಿ ನಗರ ಸಂಪೂರ್ಣ ಬಂದ್ ಆಚರಣೆ ಆಗ್ಯದ ಅಂತಕ್ಕಂಥ ನಾವೆಲ್ಲರೂ ಹೇಳ್ಬೋದು. ಹೌದಲ್ಲ? ಆದರೆ ನಮಗೆ ಇನ್ನೊಂದು ಪೊಲೀಸ್ನವರು ಕೂಡ ನಮ್ಮ ಪರವಾಗಿದ್ದಾರೆ. ಏನೋ ಅವ್ರಿಗೂ ಒತ್ತಡ ಇರ್ತದೆ, ಆ ಒತ್ತಡ ಮೂಲಕ ಏನದ ಅವ್ರಿಗೆ ತ್ರಾಸ ಮಾಡಿದ್ರೆ ನಮಗೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗ್ಯದ ನಾವು. ಆದ್ರೆ ಅವ್ರು ನಮಗೆ ಇವತ್ತೇನು ಸಹಕಾರ ಮಾಡ್ಯಾರ ಅದು ನಾವು ಇವತ್ತು ಧನ್ಯವಾದ ಹೇಳಬೇಕಾಗ್ತದೆ. ಇನ್ನೊಂದು, ನಾವು ಬಸ್ ಸ್ಟ್ಯಾಂಡ್ನಲ್ಲಿ 6 ಗಂಟೆಗೆ ಹೋಗಿದ್ದೀವಿ. 6 ಗಂಟೆಗೆ ನೋಡ್ರಿ, 6 ಗಂಟೆದಾಗ ಬಸ್ ಸ್ಟ್ಯಾಂಡ್ನಲ್ಲಿ ಒಂದೇ ಒಂದು ಬಸ್ ಇಲ್ಲ. ಅವರು ಮಾಡಿದ್ದಾರೆ, ರೈತನ ಪರವಾಗಿದ್ದಾರೆ ಅದು ಗೊತ್ತಾಯ್ತಿಲ್ಲ. ಹಾಗಾಗಿ ಇಲ್ಲಿ ಕಪಡಾ ಬಜಾರ್ ಇರ್ಬೋದು, ಸುನಾರ್ ಬಜಾರ್ ಇರ್ಬೋದು, ಅಡತಿ ಬಜಾರ್ ಇರ್ಬೋದು, APMC ಇರ್ಬೋದು, ಮತ್ತು ಮಾರ್ಕೆಟ್ ಟೋಟಲ್ ಬಂದ್, ಹೋಟೆಲ್ ಬಂದ, ಹೀಗಾಗಿ ಎಲ್ಲ ಬಂದ್ ಮಾಡಿದ್ದಾರೆ. ಯಾಕೆ ಬಂದ್ ಮಾಡ್ಯಾರ ಅಂದ್ರೆ ರೈತನ ಪರವಾಗಿ ಇದ್ದೇವೆ ಅಂತ ಹೇಳಸಲೆ. ಅದನ್ನು ನಿಮಗೆ ಎಚ್ಚರಿರಲಿ, ರೈತನ ಪರವಾಗಿ ಜನ ಎಷ್ಟದ ನಮ್ಮ ಬೆಂಬಲ ಮತ್ತು ಗೊತ್ತಿರಲಿ ಸರ್ಕಾರಕ್ಕೆ. ತಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳೇ, ಹೋದ ಸಾರಿ ನಾವು ನ್ಯಾಯ ಕೇಳಕ್ಕೆ ಬಂದ್ರೆ ನಮಗೆ ಹಿಡಿದು ಅರೆಸ್ಟ್ ಮಾಡಿದ್ರಿ. ಇದು ಸರಿಯಲ್ಲ, ಇದು ಯಾರು ತುಂಬ್ಕೊಮ್ಮೆ ಗೊತ್ತಿಲ್ಲ. ರೈತ ವಿರೋಧಿ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶದ. ಸಂಪೂರ್ಣವಾಗತ್ತ ರೈತ ವಿರೋಧಿ ಇರ್ತಕ್ಕಂಥ ಸರ್ಕಾರ ಯಾವುದಾದ್ರು ಅದು ಇದು ಕರ್ನಾಟಕ ಸರ್ಕಾರದ. ಇಲ್ಲೇ ನೋಡ್ರಿ, ಆಂಧ್ರದಲ್ಲಿ ಕೊಟ್ಟಿರ್ತಕ್ಕಂಥ ನೋಡ್ರಿ, ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದು ನೋಡಿ. ನಿಮಗೇನಾಗ್ಯದ? ಅಲ್ಲ, ನೀವು ಡಿಸಿಷನ್ ತೋತೀರಿ. ನೀವು ಡಿಸಿಷನ್ ಯಾಕೆ ತೋತೀರಿ? ಇವತ್ತು ಸಮೀಕ್ಷೆ ಮಾಡಿದಿರಿ, ಸುಳ್ಳು ಸಮೀಕ್ಷೆ ಮಾಡಿದಿರಿ, ತಪ್ಪು ಸಮೀಕ್ಷೆ ಮಾಡಿದಿರಿ. ನಿಮ್ಮ ಅಧಿಕಾರಿಗಳಿಗೆ ಸಮೀಕ್ಷೆ ಮಾಡೋಕ್ಕೆ ಬರಲ್ಲ. ನಾನೇನು ಹೇಳಿದ್ದೀನಿ, 2 ತಿಂಗಳ ಆಚೆ ಸತತವಾಗಿ ಮಾರ್ಚಿಂದ ಹೋರಾಟ ಮಾಡ್ತಕ್ಕಂಥ ಒಂದು ಶಕ್ತಿ ಪ್ರದರ್ಶನ ನಾವು ಮಾಡಿದಾಗ ನಿಮಗೆ ಸರ್ಕಾರ ಕೇಳಿದೆವು, ಪ್ರಗತಿಪರ ಏನಂತ ತೊಗೊಂಡ್ರಿ. ಪ್ರಗತಿಪರ ರೈತರು ಇದಿರಬೇಕು. ಫಲ ಹ್ಯಾಂಗೆ ಹಾಳಾಗೋದು ಗೊತ್ತಿರ್ತದೆ, ನಮ್ಗೆ ಗೊತ್ತಿರ್ತದೆ ಫಲ ಹಾಳಂಬೋದು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಬರೀ ಅರ್ಧ ಫೀಟಿನ ಕಿಂಡಿಯಾಗ ಹೆಲಿಕಾಪ್ಟರಿಂದ ನೋಡಿದ್ರೆ ಗೊತ್ತಾಗ ಸರ್ವೆ ಆಗ್ತದೆ ನಿಮ್ಗೆ. ಬರೀ 7 ನಿಮಿಷದಾಗ ನಿಮ್ಗೆ ಸರ್ವೆ ಮಾಡಿದಿರಿ. ಹಾಗಾದ್ರೆ ಜಗತ್ತು ನೀವು ಸರ್ವೆ ಮಾಡ್ಬೋದಲ್ಲ. ಅದಕ್ಕೆ ನಮಗೇನದ ಅನ್ಯಾಯ ಆಗಬಾರ್ದು. ಇದ್ರ ಎಚ್ಚೆತ್ತು ತೊಗೊಂಡು ನಾಳೆನೇ ನಮಗೆ ಸಿಗತಕ್ಕಂಥ ಸೌಕರ್ಯ, ಸಾಲ ಮನ್ನಾ, ಎಕರೆಗೆ 25,000, ಇಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಅನ್ನೋದ ನಮಗೆ ಸಹಕಾರ ಮಾಡ್ಬೇಕಂತಕ್ಕಂಥದ್ದು ಹೇಳುತ್ತಾ ನಾವೇನದ ಈಗ 11ವರೆಗೆ ಹೇಳಿದ್ದೀವಿ. 11ವರೆಗೆ ಏನದ ನಾವು ಈ ನಗರೇಶ್ವರ ಸಾಲಿನಿಂದ ಟ್ರ್ಯಾಕ್ಟರ್ ಗೀಟ್ರ್ ಎಲ್ಲ ಜನ ಸೇರಿ ಜಗತ್ತು ಹೊರತ ತನ ನಮ್ಮ ಪಾದಯಾತ್ರೆ ಇರ್ತದೆ. ದಯವಿಟ್ಟು ಎಲ್ಲರೂ ಸಹಕರಿಸ್ರಿ. ಇನ್ನು ಮೇಲೆ ಇಲ್ಲಿಂದ ಅಲ್ಲಿಗೆ ನಾವು ಹೋಗೋಣ. ರಾಜ್ಯದಲ್ಲಿ 4 ಸಾರಿಗೆ ನಿಗಮಗಳ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಕ್ಟೋಬರ್ 15ರಿಂದ ಅಕ್ಟೋಬರ್ 19ರವರೆಗೆ KKRTC ಕೇಂದ್ರ ಕಚೇರಿ ಹತ್ತಿರ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಯ ಜಂಟಿ ಕ್ರಿಯಾ ಸಮಿತಿಯ ಚಂದ್ರಕಾಂತ್ ಗದ್ಗಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರ 38 ತಿಂಗಳ ಬಾಕಿ ವೇತನ ಮತ್ತು ವೇತನ ಪರಿಷ್ಕರಣೆ ಹಾಗೂ ಇನ್ನುಳಿದ 8 ಬೇಡಿಕೆಗಳನ್ನು ಈಡೇರಿಸಬೇಕು ಮತ್ತು ರಾಜ್ಯ ಸರ್ಕಾರ ಹಾಗೂ ಸಾರಿಗೆ ಆಡಳಿತ ವರ್ಗ ಈ ಕೂಡಲೇ ಜಂಟಿ ಸಮಿತಿಯೊಂದಿಗೆ ಮಾತುಕತೆ ನಡೆಸಿ ನಮ್ಮ ಬೇಡಿಕೆ ಈಡೇರಿಸಬೇಕು. ಆದಾಗಿಯೂ ಈಡೇರಿಸದೆ ಹೋದರೆ ಸದರಿ ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಅನಿವಾರ್ಯವಾಗಿ ಅಕ್ಟೋಬರ್ 15ರಿಂದ 19ರವರೆಗೆ 4 ಸಾರಿಗೆ ನಿಗಮಗಳ ಕೇಂದ್ರ ಸ್ಥಳದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ನಾನು ಚಂದ್ರಕಾಂತ್ ಗದ್ದಗಿ, ST ಯೂನಿಯನ್ ವಲಯದ ಅಧ್ಯಕ್ಷ ಹಾಗೂ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ. ನಮ್ಮ 38 ತಿಂಗಳ ಅರಿಯರ್ಸು ಪ್ರತಿ 4 ವರ್ಷಕ್ಕೊಮ್ಮೆ ಆಗಬೇಕಂತ ವೇತನ ಪರಿಷ್ಕರಣೆ ಬಗ್ಗೆ ದಿನಾಂಕ 15/10/25
ರಿಂದ 19/10/25 ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಇದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಸರ್ಕಾರಕ್ಕೂ ಅನೇಕ ಬಾರಿ ಮನವಿ ಸಲ್ಲಿಸಿವಿ. ಆದರೂ ಕಿವಿಗೊಡ್ತಾ ಇಲ್ಲ, ಮನೆತಾಯಿ ಧೋರಣೆ ಕೊಡ್ತಾ ಇದ್ದಾರೆ. ಅದಕ್ಕೆ ಅದರ ಬಗ್ಗೆ ಇನ್ನೊಂದು ಸಲ ಸರ್ಕಾರದ ಕಣ್ಣು ತೆಗಿಬೇಕು, ಇನ್ನೊಂದು ಸಲ ಸರ್ಕಾರಕ್ಕೆ ಎಚ್ಚರ ಕೊಡಬೇಕು ಅಂತ ಜಂಟಿ ಕ್ರಿಯಾ ಸಮಿತಿ ಬೆಂಗಳೂರು ಇವರು ತೀರ್ಮಾನ ಮಾಡಿದ್ದಾರೆ. ಇವರು ತೀರ್ಮಾನ ಅವರ ಆದೇಶದ ಪ್ರಕಾರ ನಾವು 15/10/25 ಕೇಂದ್ರ ಕಚೇರಿ ಗುಲ್ಬರ್ಗ, ಕೇಂದ್ರ ಕಚೇರಿ ಹುಬ್ಬಳ್ಳಿ ಮತ್ತು ಕೇಂದ್ರ ಕಚೇರಿ ಬೆಂಗಳೂರು ಈ 3 ಸ್ಥಳದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಉಪವಾಸ ಸತ್ಯಾಗ್ರಹ ಇದರ ಬಗ್ಗೆ ಸರ್ಕಾರ ಏನು ಮಾಡ್ತದೋ, ಲೇಬರ್ ಕಮಿಷನರ್ ಏನು ಮಾಡ್ತಾರೋ ಅಂತ ನೋಡ್ಬೇಕಾಗಿದೆ. ಅದಕ್ಕೆ ಸರ್ಕಾರ ಕಾರ್ಮಿಕರ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ. ಯಾಕಂದರೆ ಅಧಿಕಾರದಾಗ ಇಲ್ಲದಾಗ ಒಂದು ಮಾತು ಹೇಳ್ತೀರಿ, ಸಿದ್ದರಾಮಯ್ಯ ಸಾಹೇಬರು ಅಧಿಕಾರ ಬಂದ ಮೇಲೆ ಒಂದು ಮಾತು ಹೇಳ್ತಾ ಇದ್ದೀರಿ. ಅದು ತಮ್ಮ ನಾಲ್ಗೆನೇ ತಾವು ಪರೀಕ್ಷೆ ಮಾಡಿಕೊಂಡ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು 2 ಮಾತು ಮುಗಿಸ್ತೇನೆ. ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಾಗಿದ್ದಾಗ ಪ್ರತಿ 4 ವರ್ಷಕ್ಕೊಮ್ಮೆ ಇದ್ದಾಗ ಯಡಿಯೂರಪ್ಪರು ಕೊಡ್ತಾ ಇದ್ದಿಲ್ಲ. ಇವ್ರು ಹೇಳ್ತಾ ಇದ್ದರು, ಯಡಿಯೂರಪ್ಪರೇ ಅಧಿಕಾರ ಶಾಶ್ವತ ಅಲ್ಲ, ಸಾರಿಗೆ ನೌಕರ ಕಷ್ಟದಾಗಿದ್ದಾರೆ, ಅವ್ರಿಗೆ ಸಿಗಬೇಕಂತ ಸೌಲಭ್ಯ ಕೊಟ್ಟು ಬಿಡ್ರಿ ಅಂತ ಹೇಳಿದ್ರು ಇವರೇ. ಯಾರು? ಸಿದ್ದರಾಮಯ್ಯ ಸಾಹೇಬರು. ಈಗ ಸಿದ್ದರಾಮಯ್ಯ ಸಾಹೇಬರೇ ಅಧಿಕಾರಕ್ಕೆ ಬಂದಾರ, ಹೌದಿಲ್ಲ? ಮತ್ತು ಅವರೇ ಕೊಡ್ಬೇಕಲ್ಲ. ಈಗ ಅವರು ಜನನಾಯಕರಾಗಿ, ಸಾಮಾಜಿಕ ನಾಯಕನಾಗಿ, ಹಿಂದುಳಿದ ನಾಯಕನಾಗಿ ಪ್ರತಿಯೊಬ್ಬರಿಗೂ ಒಬ್ಬ ನ್ಯಾಯ ಕೊಡುವಂಥ ರಾಜಕಾರಣಿ, ಅದರಾಗ ಉನ್ನತ ಮಟ್ಟದ ನಾಯಕರವರು. ಬೇರೆಯವ್ರಿಗೆ ಟ್ಯಾಲಿ ಮಾಡಿದಾಗ ಒಬ್ಬ ಒಳ್ಳೆಯ ಲೀಡ್ರು, ಸಾಮಾಜಿಕ ಕಳಕಳಿದ್ದಂಥ ಲೀಡ್ರ್ ಇದ್ದಾರೆ. ಮತ್ತು ಇವತ್ತು ಅವರೇ ಅಧಿಕಾರದಾಗಿದ್ದಾಗ ಅವರೇ ಕಾರ್ಮಿಕರಿಗೆ ಸತಾಸ್ತಾರಂದ್ರೆ ಇದೆಲ್ಲ ಅತಿ OBC, ಹಿಂದುಳಿದವರು, SC ST ಜನ, ಸಾರಿಗೆ ನೌಕರರು, ನಿಸರ್ಗದ ವಿರುದ್ಧ ನಾವೆಲ್ಲ ದುಡಿತಾ ಇದ್ದೀವಿ. ಹೊತ್ತು ಹೊಣ್ತಾ ಇದ್ದಾನೆ ಅಂದ್ರೆ ಮನೆಗೆ ಬರ್ತೀವಿ, ಹೊತ್ತು ಮುಳುಗ್ತಾ ಇದ್ದಾನೆ ಡ್ಯೂಟಿ ಮೇಲೆ ಹೋಗ್ತೀವಿ. ಇದನ್ನು ಕಳಕಳಿಯಿಂದ ಅವರು ಮನುಷ್ಯತ್ವ ರೀತಿಯಿಂದ ಪರೀಕ್ಷೆ ಮಾಡಿ ಮನುಷ್ಯತ್ವ ಮಾನವೀಯತೆಯಿಂದ ಅವ್ರು ನಮಗೆ ಸಿಗಬೇಕಂತ ಸವಲತ್ತು ಕೊಡಬೇಕಂತ ಮನವಿ ಮಾಡ್ತಾಯಿದ್ದೀವಿ. ಅದೇ ಹೇಳ್ತಾ ಇದ್ದಲ್ಲ, ಶಕ್ತಿ ಯೋಜನೆ, ಗ್ಯಾರಂಟಿ ಯೋಜನೆ ರೊಕ್ಕ ಇಲ್ಲ ಅವ್ರ ಬಳಿ. ಈ ಗ್ಯಾರಂಟಿ ಯೋಜನೆ ರೊಕ್ಕ ಇಲ್ಲ, ಶಕ್ತಿ ಯೋಜನೆ ನಮ್ಮನಿಂದ ಪ್ರಯೋಗ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಸಕ್ಸಸ್ ಮಾಡಿಕೊಟ್ಟಿವಿ. 500 ಕೋಟಿ ಆಗ್ಯದ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಶೀಘ್ರದಲ್ಲೇ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ವತಿಯಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ನೇಮಕಾತಿಗಳಲ್ಲಿ ಅಕ್ರಮ ತಡೆಗಟ್ಟಿ ಪಾರದರ್ಶಕತೆಯನ್ನು ಕಾಪಾಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ರಾಜ್ಯದಲ್ಲಿ ಕಳೆದ 4-5 ವರ್ಷಗಳಿಂದ ಯಾವುದೇ ನೇಮಕಾತಿಗಳು ನಡೆಯದ ಹಿನ್ನೆಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ ಎಲ್ಲ ನೇಮಕಾತಿಗಳಿಗೆ ಅರ್ಹ ವಯೋಮಿತಿಯನ್ನ ಕನಿಷ್ಠ 5 ವರ್ಷಗಳ ಸಡಿಲಿಕೆ ಮಾಡಬೇಕು. ಸರ್ಕಾರಿ ಇಲಾಖೆಗಳಲ್ಲಿ ದಿನಗೂಲಿ ಗುತ್ತಿಗೆ, ಹೊರಗುತ್ತಿಗೆ ಪದ್ಧತಿ ಕೈಬಿಟ್ಟು ಎಲ್ಲಾ ಹುದ್ದೆಗಳನ್ನ ಕಾಯಂ ಆಧಾರದಲ್ಲಿ ನೇಮಕ ಮಾಡಬೇಕು. ಇತ್ತೀಚೆಗೆ KEA ಹೊರಡಿಸಿರುವ ನೋಟಿಫಿಕೇಶನ್ ನಲ್ಲಿ ನಿಗದಿಪಡಿಸಿರುವ ದುಬಾರಿ ಅರ್ಜಿ ಶುಲ್ಕವನ್ನ ಕೈಬಿಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಸಮಿತಿಯಿಂದ ಇವತ್ತು ಕರ್ನಾಟಕ ರಾಜ್ಯದ ಕರೆಯದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಯುವಜನರ ಕೂಗು ಒಂದೇ, 3-4 ವರ್ಷಗಳಾದರೂ ಹಗಲು ರಾತ್ರಿ ಕನಸೊತ್ತು ಏನು ಯುವಜನರು ಓದ್ತಾ ಇದ್ದಾರೆ, ಬಟ್ ಸರ್ಕಾರ ಜಾಬ್ ಕೊಡ್ತಾ ಇಲ್ಲ.
ನಾಮ್ ಕೆ ವಾಸ್ತೆ ಕಾಂಟ್ರಾಕ್ಟ್ ಬೇಸ್ ಗೆಸ್ಟ್ ಟೀಚರ್ಸ್ ಅಂತ ಕರೀತಾ ಇದ್ದಾರೆ. ಇದು ಯುವ ಜನರಿಗೆ ಬಹಳ ಅನ್ಯಾಯವಾಗ್ತಾ ಇದೆ. ಕಾಯಂ ಆಗಿ ಸರ್ಕಾರದ ವರದಿ ಪ್ರಕಾರನೇ 2,80,000ಕ್ಕಿಂತ ಹೆಚ್ಚು ಹುದ್ದೆಗಳು ನಮ್ಮ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇದೆ. ಆ ಎಲ್ಲ ಹುದ್ದೆಗಳು ಭರ್ತಿ ಮಾಡಬೇಕು. ಆಮೇಲೆ ಪಾರದರ್ಶಕವಾಗಿ ನೇಮಕಾತಿ ಆಗಬೇಕು. ಮತ್ತು ವಯೋನಿವೃತ್ತಿ ಈಗಾಗಲೇ 3-4 ವರ್ಷದಿಂದ ಓದ್ತಾ ಇದ್ದಾರೆ ಸರ್, ಹಗಲ ರಾತ್ರಿ ಓದ್ತಾ ಇದ್ದಾರೆ. ಅವ್ರ ವಯೋನಿವೃತ್ತಿ ಮುಗಿತಾ ಇದೆ. ಹೀಗಾಗಿ ಅದು ಕೂಡ ಹೆಚ್ಚಿಸಬೇಕಂತ ಈ 3 ಡಿಮ್ಯಾಂಡ್ ತೊಗೊಂಡು ಹೋರಾಟ ನಡೀತಾ ಇದೆ. ಇವತ್ತು ಕಲಬುರಗಿಯಲ್ಲೂ ಕೂಡ ಯುವ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. 17ನೇ ತಾರೀಕು ಧಾರವಾಡದಲ್ಲಿ ಕೂಡ ನಾವು ದೊಡ್ಡ ರಾಜ್ಯ ಮಟ್ಟದ ಸಮಾವೇಶ ಮಾಡ್ತಾ ಇದೀವಿ. ಅಲ್ಲಿಯೂ ಕೂಡ ಯುವ ಜನರು ಕರ್ಕೊಂಡು ಹೋಗ್ತಾ ಇದೀವಿ. ಈ ಸಮಾವೇಶಕ್ಕೆ ಸಂತೋಷ್ ಹೆಗಡೆ ಸರ್ ಬರ್ತಾ ಇದ್ದಾರೆ, SR ಹಿರೇಮಠ್ ಸರ್ ಬರ್ತಾ ಇದ್ದಾರೆ. ಒಟ್ಟಾರೆ ಯುವ ಜನರ ನ್ಯಾಯ ಒದಗಿಸುವವರೆಗೆ ಉದ್ಯೋಗ ಆಕಾಂಕ್ಷೆ ಹೋರಾಟ ಸಮಿತಿ ನಿಲ್ಲುವುದಿಲ್ಲ ಅಂತೇಳಿ ನಾನು ಈ ಸಂದರ್ಭ ಹೇಳ್ತಾ ಇದ್ದೇನೆ. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿರುವ ಆರೋಪಿಯನ್ನ ಈ ಕೂಡಲೇ ಬಂಧಿಸಿ ಉಗ್ರ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಇಂದು ಕಾಳಗಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಕಾಳಗಿ ತಾಲೂಕಾ ಕೋಲಿ ಸಮಾಜದ ವತಿಯಿಂದ ಶಹಾಬಾದ್ ತಾಲೂಕಿನ ಮುತ್ಗ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನ ಕೆಲ ಸಮಾಜಘಾತುಕ ವ್ಯಕ್ತಿಗಳು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ರಾತ್ರಿ ಭಗ್ನಗೊಳಿಸಿರುವುದನ್ನು ಖಂಡಿಸಿ ರಸ್ತೆ ತಡೆ ನಡೆಸಿ ಮಾನವ ಸರಪಳಿ ನಿರ್ಮಿಸಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿ ಆರೋಪಿಯನ್ನ ಬಂಧಿಸಿ ಕಾನೂನು ಅಡಿಯಲ್ಲಿ ಕಠಿಣ ಶಿಕ್ಷೆಯಾಗಬೇಕು ಎಂದು ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಅಡಿಯಾಗಿದ್ರಿ, ನಮ್ಮ ಮುಂಚೂಣಿಯಲ್ಲಿ ತರಲಕ್ಕ ಪ್ರಯತ್ನ ಮಾಡಿದ್ದೀರಿ ಅಂತೇಳಿ ನಮ್ಮೆಲ್ಲರಿಗೆ ಅಭಿನಂದನೆಗಳು ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರೂ ಸ್ವಲ್ಪ ಮಾನವ ಸರಪಳಿ ಯಾವ ತರ ಇರ್ಬೇಕಪ್ಪ ಅಂದ್ರೆ ಒಂದು ರೌಂಡ್ ಸಿಸ್ಟಮ್, ರೌಂಡ್ ಅಲ್ಲೊಬ್ರು ಇಲ್ಲೊಬ್ರು ಆಗೋಕ್ಕಿಂತ ಸ್ವಲ್ಪ ರೌಂಡ್ ಆದ್ರಪ್ಪ ಒಂದು ಎಲ್ಲರೂ ಕೈ ಜೋಡಿಸಿ ಒಬ್ರಿಗೊಬ್ರು ಕೈ ಜಾಯಿಂಟ್ ಮಾಡ್ಕೊಂಡು ಕೈ ಹಿಡ್ಕೊಂಡು ಜಾಯಿಂಟ್ ಮಾಡಿದ್ರಪ್ಪ ಅಂದ್ರೆ ಮಾನವ ಸರಪಳಿ, ಅದಕ್ಕೆ ಮಾನವ ಸರಪಳಿ ಅಂತಾರೆ. ದಯವಿಟ್ಟು ಎಲ್ಲರೂ ಶಿಸ್ತು ಪ್ರಕಾರ ಮಾನವ ಸರಪಳಿ ಮಾಡೋ ಮುಖಾಂತರ ದಯವಿಟ್ಟು ಎಲ್ಲರೂ ಕೈ ಹಿಡ್ಕೊರಿ. ಕೈ ಕಡ್ಕೊಂಡು ಯಾವುದೋ ಗಾಡಿ ಬಿಡ್ಲಾರ್ದಂಗ ಸ್ವಲ್ಪ ಎಲ್ಲರೂ ರೌಂಡ್ ಆಗಿ ದಯವಿಟ್ಟು ಶಿಸ್ತಿನಿಂದ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಯಾವುದೇ ಅಹಿತಕರ ಘಟನೆ ಆಗಲಾರ್ದಂಗ ಮಾನವ ಸರಪಳಿ ಮುಖಾಂತರ ಮಾಡ್ತಾ ಇದೀವಿ. ಕೈ ಹಿಡ್ಕೊಂಡು ಎಲ್ಲರೂ ಸ್ವಲ್ಪ ಹಿಂದ ಕಡೆ ದಯವಿಟ್ಟು ಎಲ್ಲರೂ. ತಾಲೂಕಿನ ಮುತ್ತಿಗೆ ಗ್ರಾಮದಲ್ಲಿ ನಡೆಯತಕ್ಕಂಥ ಒಂದು ಘೋರ ಘಟನೆ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಸುಮಾರು 3-4 ದಿನವಾಯಿತು. ಅಲ್ಲಿ ನಡೆತಕ್ಕ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಭಗ್ನಗೊಳಿಸಿದ ದುಷ್ಕರ್ಮಿ ಇಲ್ಲಿವರೆಗೆ 3-4 ದಿನ ಆದರೂ ಅವನಿಗೆ ಬಂಧಿಸಿಲ್ಲ. ನಾನು ಜಿಲ್ಲಾಡಳಿತಕ್ಕೆ ಆಗ್ರಹಿಸುತ್ತೇನೆ. ಹುಲಿ ಸಮಾಜಕ್ಕೆ ಚೌಡಯ್ಯಗೆ ಅವಮಾನ ಮಾಡದಿರ್ತಕ್ಕಂಥ ದುಷ್ಕರ್ಮಿಗಳಿಗೆ ಅರೆಸ್ಟ್ ಮಾಡಬೇಕು. ಮತ್ತು ಆ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಜಿ ಅವರಿಗೂ ಮನವಿ ಮಾಡಿವಿ ಮತ್ತು ಫೋನ್ ಮುಖಾಂತರ ಅವ್ರಿಗೆ ಮನವಿ ಮಾಡಿವಿ. ಈ ಸಮಾಜಕ್ಕೆ ಯಾರೇ ದುಷ್ಕರ್ಮಿಗಳಿರಲಿ ಅವ್ರ ಬಂಧನೆ ಒಂದು ವಾರದಲ್ಲಿ ಅವ್ರಿಗೆ ಬಂಧಿಸಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಮತ್ತು ಇಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಒಂದು ವೇಳೆ ಮಾಡಲಿಲ್ಲಪ್ಪ ಅಂದ್ರೆ ಇಡೀ ನಮ್ಮ ಸಮಾಜ ಒಂದಾಗಿ ಈ ಮತ್ತು ಅಂಬಿಗರ ಚೌಡಯ್ಯನ ಅಭಿಮಾನಿಗಳಿರ್ತಕ್ಕಂಥ ಎಲ್ಲ ಸಮಾಜದವರು ಒಂದಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ಮಾತು ನಮ್ಮಲ್ಲಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ರವಿರಾಜ್ ಕೋರ್ವಿ, ಭೀಮಣ್ಣ ಸಾಲಿ, ಲಕ್ಷ್ಮಣ ವಂಟಿ, ರೇವಣಸಿದ್ದಪ್ಪ ಮುಕ್ರಂಬ, ಶಿವಕುಮಾರ್ ಕಮಕ್ನೂರ್, ವಿಕ್ರಮ್ ನಾಮದಾರ್, ಮಲ್ಲಿಕಾರ್ಜುನ ಮರಗುತ್ತಿ, ಜಗನ್ನಾಥ್ ತೇಲಿ, ಜಕ್ಕಪ್ಪ ಚಂದನ್ಕೆರ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ನಾವು ಆಗಾಗ ಊಟಕ್ಕೆ ಸೇರುತ್ತೇವೆ, ಊಟಕ್ಕೆ ಸೇರುವುದೇ ಅದೇ ದೊಡ್ಡ ಅಪರಾಧವೇ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದರು. ಇಂದು ಕಿತ್ತೂರು ಉತ್ಸವದ ಜ್ಯೋತಿಗೆ ಚಾಲನೆ ನೀಡಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ತಮ್ಮ ಸಂಪುಟ ಸದಸ್ಯರಾಗಿ ಇಂದು ಆಯೋಜಿಸಿರುವ ಭೋಜನ ಕೂಟದ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಅವರು ಪ್ರತಿಕ್ರಿಯೆ ನೀಡಿ, ನಾವು ಆಗಾಗ ಊಟಕ್ಕೆ ಸೇರುತ್ತೇವೆ, ಊಟಕ್ಕೆ ಸೇರುವುದು ದೊಡ್ಡ ಅಪರಾಧವೇನು ಎಂದು ಪ್ರಶ್ನೆ ಮಾಡಿದರು. ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ, ಮತ್ತೆ ಯಾಕೆ ಕೇಳ್ತಾ ಇದ್ದೀರಿ? ಸೇರ್ತಾ ಇರ್ತೀವಿ ಯಾವಾಗ್ಲೂ. ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ನ್ಯಾಯ ಸಿಗಬೇಕೆಂಬ ಉದ್ದೇಶದಿಂದ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ಕಲ್ಯಾಣ ಕರ್ನಾಟಕ ನ್ಯಾಯಪೂರ್ಣ ಅಭಿವೃದ್ಧಿ ಜಾಥಾ ಆಯೋಜಿಸಲಾಗಿದೆ. ಈ ಜಾಥಾ ಬಳ್ಳಾರಿಯಿಂದ ಆರಂಭವಾಗಿ ಬೀದರ್ ತನಕ ನಡೆಯಲಿದೆ ಎಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಅಧ್ಯಕ್ಷ
ತಾಹಿರ್ ಹುಸೇನ್ ಹೇಳಿದರು. ಕಲಬುರಗಿ ನಗರದ ಕೆಕೆಆರ್ಡಿಬಿ ಕಚೇರಿ ಮುಂದೆ ರ್ಯಾಲಿ ನಡೆಸಿ ಮಾತನಾಡಿದ ಅವರು, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 78 ವರ್ಷಗಳಾದ್ರೂ ಕಲ್ಯಾಣ ಕರ್ನಾಟಕ ಭಾಗ ಇಂದು ರಾಜ್ಯದ ಅತ್ಯಂತ ಹಿಂದುಳಿದ ಪ್ರದೇಶವಾಗಿ ಉಳಿದಿದೆ. ಸಂವಿಧಾನದ 98ನೇ ತಿದ್ದುಪಡಿ ಮೂಲಕ 2013ರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ದೊರಕಿದ್ರು. ಒಂದು ವಿಶೇಷ ನಿಗಮ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿಯ ಹೆಸರಿನಲ್ಲಿ ಸ್ಥಾಪಿಸಿ ಸುಮಾರು 25,000 ಕೋಟಿ ರೂಪಾಯಿ ಅನುದಾನ ಕಳೆದ 12 ವರ್ಷಗಳಲ್ಲಿ ಬಿಡುಗಡೆ ಆದ್ರೂ ಅಭಿವೃದ್ಧಿ ಫಲಿತಾಂಶಗಳು ಜನರ ಕೈಗೆ ಸೇರುವಂತಾಗಿಲ್ಲ ಎಂದರು. ಇನ್ನು ಕಾರ್ಮಿಕರು ಕೆಲಸ ಹುಡುಕಿಕೊಂಡು ಗುಳೆ ಹೋಗುವುದು ತಪ್ಪಲಿಲ್ಲ. ಯುವಕರಿಗೆ ಅರ್ಹತೆಗೆ ತಕ್ಕಂತೆ ಉದ್ಯೋಗ ಸಿಗುತ್ತಿಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಆರೋಗ್ಯ ಕೇಂದ್ರಗಳು ಸ್ಥಾಪನೆ ಆಗುತ್ತಿಲ್ಲ. ಅಪೌಷ್ಟಿಕದಿಂದ ಮಕ್ಕಳು ಹಾಗೂ ಬಾಣಂತಿಯರಿಗೆ ನ್ಯಾಯ ದೊರೆಯುತ್ತಿಲ್ಲ. ಪ್ರತಿ ಬಾರಿ ಹೊಸ ಯೋಜನೆಗಳ ಭರವಸೆ, ದೊಡ್ಡ ಅನುದಾನಗಳ ಘೋಷಣೆ ಆದ್ರೆ ಎಲ್ಲಿ ಹೋಗುತ್ತಿದೆ? ಆ ಅನುದಾನ ಯಾರಿಗೆ ತಲುಪುತ್ತಿದೆಯೋ ಆ ಯೋಜನೆಗಳ ಲಾಭ ಏನು ಎಂದು ಪ್ರಶ್ನೆ ಮಾಡಿದರು. ಈ ಸಂದರ್ಭದಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಕಾರ್ಯದರ್ಶಿ ಮುಬಿನ್ ಅಹಮದ್, ರಾಜ್ಯ ಉಪಾಧ್ಯಕ್ಷ ಹಬೀಬುಲ್ಲಾ ಖಾನ್, ಉಪಾಧ್ಯಕ್ಷ ಶ್ರೀಕಾಂತ್ ಸಾಲಿಯಾನ್, ಮುಜಾಹಿದ್ ಪಾಷಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇವತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ನಾವು ಕಲ್ಯಾಣ ಕರ್ನಾಟಕದ ನ್ಯಾಯಪೂರ್ಣ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಕೂಗಿನೊಂದಿಗೆ 6ನೇ ತಾರೀಕು ಅಕ್ಟೋಬರ್ನಿಂದ ಬಳ್ಳಾರಿಯಿಂದ ಒಂದು ಜಾಥಾ ಪ್ರಾರಂಭ ಮಾಡಿ ಕಲ್ಯಾಣ ಕರ್ನಾಟಕದ ಎಲ್ಲ 7 ಜಿಲ್ಲೆಗಳ ಮುಖಾಂತರ ಸಾಗಿಸಿ ಇವತ್ತು ಕಲಬುರಗಿಗೆ ಬಂದಿದ್ದೇವೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಚೇರಿ ಎದುರುಗಡೆ ಇವತ್ತು ಪ್ರತಿಭಟನೆ ನಡೆಸಿ ಎಲ್ಲ ಜಿಲ್ಲೆಗಳ ಪ್ರತ್ಯೇಕ ಬೇಡಿಕೆಗಳನ್ನು ಜ್ಞಾಪಕ ಪತ್ರದ ಮೂಲಕ ಇವತ್ತು ಚೇರ್ಮನ್ ಅವರಿಗೆ ತಲುಪಿಸಬೇಕಂತ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಈ ಜಾಥಾ ಹೊರಟಿರುವ ಕಾರಣ ಏನಂದರೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇದೆ, ಕೋಟ್ಯಾಂತರ ಗಟ್ಟಲೆ ಹಣ ಖರ್ಚಾಗ್ತಾ ಇದೆ ಅಂತ ಸರ್ಕಾರ ಜಾಹೀರಾತು ಮುಖಾಂತರ ಹೇಳ್ತಾ ಇದೆ ಮತ್ತು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದಂದು ಧ್ವಜಾರೋಹಣ ಮಾಡಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ. ಆದರೆ ವಾಸ್ತವದಲ್ಲಿ ನಾವು ಸ್ವತಃ ಕಣ್ಣಾರೆ ಕಂಡಿದ್ದೇನೆಂದರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇನ್ನೂ ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಭಾಳ ಈ ಜಿಲ್ಲೆಗಳು, ತಾಲೂಕುಗಳು ಭಾಳ ಹಿಂದಿದ್ದಾವೆ. ಎಷ್ಟು ಮಟ್ಟಿಗೆ ಅಂದರೆ, ಭಾಳಷ್ಟು ಕಡೆ ಹಳ್ಳಿಗಳಲ್ಲಿ ಬಸ್ ಸ್ಟ್ಯಾಂಡು ಕೂಡ ಇಲ್ಲ, ಶೌಚಾಲಯಗಳಿಲ್ಲ, ಆಸ್ಪತ್ರೆಗಳೇನಿದ್ದಾವೆ ಆಸ್ಪತ್ರೆಗಳು ಕೇವಲ ಗೋಡೆಗಳಾಗಿದ್ದಾವೆ, ವೈದ್ಯರಿಲ್ಲ. ಶಾಲೆಗಳು ಏನಿದ್ದಾವೆ ಅದರ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. 80,000 ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ, ಅದರಲ್ಲಿ 22,000 ಶಿಕ್ಷಕರ ಹುದ್ದೆಗಳು ಕೂಡ ಖಾಲಿ ಇದ್ದಾವೆ. 9,000 ಏನು ಮಕ್ಕಳು ಕಳೆದ 4 ವರ್ಷಗಳಲ್ಲಿ ಅಪೌಷ್ಟಿಕತೆಯಿಂದ ತೀರ್ಕೊಂಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. 600ಕ್ಕಿಂತ ಹೆಚ್ಚು ತಾಯಂದಿರು ಏನು ರಕ್ತಹೀನತೆಯಿಂದ ಇವತ್ತು ಬಳಲ್ತಾ ಇದ್ದಾರೆ. 30 ಲಕ್ಷ ಜನ ಈ ಭಾಗದಲ್ಲಿ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಹೀಗೆ ಸಮಸ್ಯೆಗಳ ದೊಡ್ಡ ಪಟ್ಟಿ ಇದೆ. ಆತ್ಮಹತ್ಯೆ ಮಾಡಿಕೊಳ್ಳಿರುವ ಏನು ಅಂಕಿಅಂಶ ಇದೆ ಕರ್ನಾಟಕದಲ್ಲಿ, ಅತಿ ಹೆಚ್ಚು ಆತ್ಮಹತ್ಯೆ ರೈತರು ಮಾಡಿಕೊಳ್ಳುವಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಸೊ ಹೀಗೆ ಈ ಎಲ್ಲ ಸಮಸ್ಯೆಗಳು ನಾವು ನೋಡಿದಾಗ ಕಲ್ಯಾಣ ಕರ್ನಾಟಕದಲ್ಲಿ ಕೇವಲ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ, ಆದರೆ ಆ ಅಭಿವೃದ್ಧಿ ಏನಿದೆ ಅದು ಕುಂಠಿತವಾಗ್ತಾ ಇದೆ. ಅದು ಏನು ಯಾವ ಗತಿಯಲ್ಲಿ ಅಭಿವೃದ್ಧಿ ಸಾಗಬೇಕಿತ್ತು ಅದು ಸಾಗ್ತಾ ಇಲ್ಲ. ಹಾಗಾಗಿ ನಾವು ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿಕ್ಕಾಗಿ ಈ ಜಾಥಾವನ್ನು ಹೊರಟಿದ್ದೇವೆ. ಇವತ್ತು ನಾವು ಏನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಚೇರ್ಮನ್ ಇದ್ದಾರೆ, ಅವರಿಗೆ ಜ್ಞಾಪಕ ಪತ್ರವನ್ನು ಕೊಟ್ಟು ಎಲ್ಲ ಜಿಲ್ಲೆಗಳ ಪ್ರತ್ಯೇಕವಾದ ಡಿಮ್ಯಾಂಡ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ಕಲಬುರಗಿಗೆ ವಿಶೇಷವಾಗಿ, ಯಾಕೆಂದರೆ ಇಲ್ಲಿ ನಾವು ಇದನ್ನು ಸಮಾರೋಪ ಮಾಡ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಏನು ರೈಲ್ವೆ ಡಿವಿಷನ್ ಏನು ಮಾಡಬೇಕಂತ ಭಾಳ ದಿನಗಳಿಂದ ಜನ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ಸರ್ಕಾರ ಪೂರ್ಣಗೊಳಿಸಬೇಕು. ಮತ್ತು ಇಲ್ಲಿ ಹಳೆ MSK ಮಿಲ್ ಇತ್ತು, ಅದು ಬಂದಾಯಿತು. ಅದರ ಜಾಗಕ್ಕೆ ಹೊಸದಾಗಿ ಏನು ಇಂಡಸ್ಟ್ರೀಸ್ಗಳು ಕೂಡ ಇಲ್ಲಿ ಪ್ರಾರಂಭ ಆಗಬೇಕಂತಲೂ ಕೂಡ ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಶಹಾಬಾದ್ ತಾಲೂಕಿನ ಮುತ್ಗ ಗ್ರಾಮದಲ್ಲಿ ಕಳೆದ 2 ದಿನಗಳ ಹಿಂದೆ ದುಷ್ಕರ್ಮಿಗಳು ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿರುವುದನ್ನು MLC ತಿಪ್ಪಣ್ಣಪ್ಪ ಕಮಕ್ನೂರ್ ಖಂಡಿಸಿ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು ಅತಿ ಬೇಗನೆ ಬಂಧಿಸಿ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ಮುಂಬರುವ ದಿನಗಳಲ್ಲಿ ಖುದ್ದಾಗಿ ಬೆಂಗಳೂರಿನ ವಿಧಾನಸೌಧದ ಎದುರುಗಡೆಗೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಶಹಾಬಾದ್ ತಾಲೂಕಿನ ಮುತ್ಗ ಗ್ರಾಮದಲ್ಲಿ ಕಳೆದ 2 ದಿನಗಳ ಹಿಂದೆ ದುಷ್ಕರ್ಮಿಗಳು ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿರುವುದನ್ನು ಖಂಡಿಸಿ ಮಾತನಾಡಿದ ಅವರು, ಮೂರ್ತಿ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು ಅತಿ ಬೇಗನೆ ಬಂಧಿಸಿ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ಮುಂಬರುವ ದಿನಗಳಲ್ಲಿ ಖುದ್ದಾಗಿ ಬೆಂಗಳೂರು ವಿಧಾನಸೌಧದ ಎದುರುಗಡೆಗೆ ಪ್ರತಿಭಟನೆ ಮಾಡುತ್ತೇನೆ ಎಂದು ಖಾರವಾಗಿ ನುಡಿದರು. ಇನ್ನು ಭಗ್ನಗೊಂಡ ಮೂರ್ತಿಯನ್ನು ಮರುಸ್ಥಾಪನೆ ಮಾಡಿ ಮತ್ತು ಅಭಿವೃದ್ಧಿಗಾಗಿ ವೈಯಕ್ತಿಕ 1 ಲಕ್ಷ ರೂಪಾಯಿ ನಗದು ನೀಡಿದ್ರು. ಹಾಗೆಯೇ ನನ್ನ ಅನುದಾನದಲ್ಲಿ 4 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಸರ್ಕಾರಕ್ಕೆ ಪತ್ರ ಬರೆದದ್ದು ಅತಿ ಬೇಗನೆ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ತಾಲೂಕಾ ಅಧ್ಯಕ್ಷ ಶಿವಕುಮಾರ್ ಯಾಗಪುರ್, ಯೂತ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಆಲೂರ್ಕರ್, ಬಸವರಾಜ ಜರಕಲ್, ಮುತ್ಗಾ ಗ್ರಾಮದ ಕೋಲಿ ಸಮಾಜದ ಅಧ್ಯಕ್ಷ ಶಿವಕುಮಾರ್ ನಾಟಿಕರ್, ಗುಂಡು ಐನಾಪುರ್, ಜಯಪ್ರಕಾಶ್ ಕಮಕ್ನೂರ್, ಸಂದೇಶ್ ಕಮಕ್ನೂರ್, ಶರಣಪ್ಪ ನಾಟಿಕರ್, ತಮ್ಮಣ್ಣ ಡಿಗ್ಗಿ, ಶರಣು ಅಣಕಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಜನರ ಸಮೀಪ ಬರ್ತಕ್ಕಂಥ ಧೈರ್ಯ ಯಾರು ಮಾಡೋದಿಲ್ಲ.
ನಮ್ಮ ಸನಿಗೂ ಬರಂಗಿಲ್ಲ, ನಮ್ಮ ಗುರುಗಳ ಸನಿಗೂ ಬರಂಗಿಲ್ಲ. ಈ ರೀತನ ಬಂದಾರಂದ್ರೆ ಇದು ಯಾವುದೋ ಅಮಾನುಷ್ಯ ಕೃತ್ಯ ಮಾಡೋ ಸಲುವಾಗಿ ಸಮಾಜದಲ್ಲಿ ದೇಶ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡಲು ಇವರು ಬಂದಿದ್ದಾರೆ. ವಿಧಾನಸಭಾ ಪರಿಷತ್ತಿನಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ವಿಧಾನಸೌಧ ಮುಂದೆ ಕೂಡಬೇಕು ಅಂತೇಳಿ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ಇಡೀ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಪ್ರತಿಷ್ಠಿತ ಸ್ಥಳದಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಆಗಬೇಕು. ಕೆಂಪೇಗೌಡರ ಮೂರ್ತಿ ಸ್ಥಾಪನೆ ಆಗಿದೆ ವಿಧಾನಸೌಧದಲ್ಲಿ. ಆಮೇಲೆ ಜಗಜ್ಯೋತಿ ಬಸವಣ್ಣವರ ಮೂರ್ತಿ ಸ್ಥಾಪನೆ ಆಗಿದೆ. ಮತ್ತೆ ಭಕ್ತ ಕನಕದಾಸರದು, ವಾಲ್ಮೀಕಿ ಋಷಿಗಳದು, ಇಂಥ ಹತ್ತಾರು ಈ ದೇಶಕ್ಕೆ ಕೊಡುಗೆ ಕೊಟ್ಟಂತ ಮಹಾನುಭಾವರ ಮೂರ್ತಿಗಳಾಗಿವೆ. ಇದ್ದಿದ್ದಲ್ಲೇ 60 ಶರಣಲ್ಲಿ ಇದ್ದಿದ್ದನ್ನೇ ಇದ್ದಂತ ಹೇಳಿದಂತ ಬಸವಣ್ಣವ್ರು ಕೊಟ್ಟಿದ್ದು ನಿಜ ಶರಣ ಅಂಬಿಗರ ಚೌಡಯ್ಯ. ನಾವು ನೀವು ಕೊಟ್ಟಿದ್ದು ಇದು ನಿಜ ಶರಣ ಅಂಬಿಗರ ಚೌಡಯ್ಯ ಅಂತ ಹೆಸರು ಕೊಟ್ಟವ ಅಣ್ಣ ಬಸವಣ್ಣ. ಅವ್ರಿಗೆ ಸುಖಿ ಏನಾದರೂ ತಿಳಿಯಾರಂತ ಪ್ರಸಂಗ ಬಂದಾಗ ಅಂಬಿಗರ ಚೌಡಯ್ಯನವ್ರಿಗೆ ಕರೆದು ಅದ್ರ ಬಗ್ಗೆ ಅವರು ಕೂಲಂಕುಷವಾಗಿ ಅವ್ರನಿಂದ ಉಪದೇಶ ಕೇಳ್ಕೊತಿದ್ವಿ. ಇದು ಮಾಡ್ಬೇಕಾದ್ರೆ ಹ್ಯಾಂಗ ಮಾಡ್ಬೇಕು, ಇದರಿಂದ ಅನುಕೂಲ ಆಗ್ತದೇನು ಅಂತೇಳಿ ಅಕ್ಬರನ ಕಾಲಕ್ಕೆ ಹ್ಯಾಂಗ ಬೀರ್ಬಲ್ ಕೇಳ್ತಿದ್ರು. ಆ ಪ್ರಕಾರ ಬಸವಣ್ಣವರ ಇದರಲ್ಲಿ ಅಂಬಿಗರ ಚೌಡಯ್ಯನ ವಿಚಾರಗಳನ್ನು ಕೇಳ್ಕೊಂಡು ರಾಜಭಾರ ಮಾಡ್ತಕ್ಕಂಥ ಕೆಲಸ ನಡೀತಿತ್ತು. ಅವಾಗ ಅಂಬಿಗರ ಚೌಡಯ್ಯನವರು ಮತ್ತು ಬಸವಣ್ಣವರು ಕೂಡಿ ಸರ್ವರಿಗೆ ಸಮಪಾಲು ಸಮಬಾಳು ಎಂಬ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ 12ನೇ ಶತಮಾನದಲ್ಲಿ ಮಾಡಿದ್ದರು. ಅದಕ್ಕಾಗಿಯೇ ನಾನು ವಿಧಾನಸೌಧ ಮುಂದೆ ನಮ್ಮ ಜನರಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ, ನಮ್ಮ ಗುರುವಿನ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ಹಠ ಹಿಡಿದು ಈಗಾಗಲೇ 16 ಸಲ ಚರ್ಚೆಗಳಾಗಿವೆ. ತಾವು ಕೂಡ ತಮ್ಮೆಲ್ಲರಿಗೂ ಕೂಡ ಮನವರಿಕೆ ಇದ್ದಿರಬಹುದು. ನಾನೇ ಹಠ ಹಿಡಿದು ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಮಾಡಿದೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಫೋನ್ ಮಾಡಿದ್ರು, ಸಿದ್ದರಾಮಯ್ಯನವರು ಫೋನ್ ಮಾಡಿದ್ರು, ಈ ನಿಗಮ ಮಾಡಂತಿ ಇದು ಯಾವ ಹೆಸರು ಇಡಬೇಕು ಅಂತಂದಾಗ ನಮ್ಮಲ್ಲಿ 16 ಪಂಗಡಗಳಿವೆ ಸಾಹೇಬ್ರೆ, 30, 25, 30 ಪರ್ಯಾಯ ಪದಗಳಿವೆ. ಅದಕ್ಕಾಗಿ ನೀವು ನಮ್ಮ ಧರ್ಮಗುರು ಅಂಬಿಗರ ಚೌಡಯ್ಯನ ಹೆಸರೇ ಇಡಬೇಕು ಅಂತ ಕೂಡ ಹೇಳಿ ಪ್ರತಿಪಾದನೆ ಮಾಡಿ ಅಂಬಿಗರ ಚೌಡಯ್ಯನ ನಿಗಮ ಮಾಡಿಸ್ತಕ್ಕಂಥ ಕೆಲಸ ಆಗಿನ ಕಾಲಕ್ಕೆ ಎಲ್ಲ ಶಾಸಕರ ಸಹಕಾರದೊಂದಿಗೆ ಮಾಡಿದ್ದೇವೆ. ಈಗ ಅದು ಇದೂ ಆಗಿದೆ, ಈ ನಿಗಮನೂ ಆಗಿದೆ, ಅದು ಕಾರ್ಯವನ್ನು ಮಾಡ್ತಾ ಇದೆ. ಆದ್ರೆ ಇವತ್ತಿನ ದಿವಸ ನಾವು ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಆಗಬೇಕು, ಸಮಾಜ ಸಂದೇಶ ಹೋಗ್ಬೇಕು, ಸಮಾಜ ಒಕ್ಕಟ್ಟಾಗಬೇಕು, ಬೇರೆಯವರಾಗಿ ನಾವು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬೆಳಿಬೇಕಂತೇಳಿ ನಾವು ಪ್ರಯತ್ನ ಮಾಡೋ ಮುಂದ ಈ ಒಂದು ಸಣ್ಣ ಊರಲ್ಲಿ ಇಂಥ ಅಶಾಂತಿ ಕಲಿಸ್ತಕ್ಕಂಥ ಕೆಲಸ ನಮ್ಮ ಮುತ್ತಿಗೆ ಗ್ರಾಮದಲ್ಲಿ ಆಗಿದೆ. ನಮಗೆಲ್ಲ ಭಾಳ ಬೇಜಾರಾಗಿದೆ. ಈಗಾಗಲೇ ಭಾಳಷ್ಟು ಮಂದಿ ಸಮಾಜದ ಮುಖಂಡರು, ನಾಯಕರು ಎಲ್ಲ ಬಂದು ಮಾತಾಡಿ ತಮಗೆ ಧೈರ್ಯ ತುಂಬಿ ಹೋಗ್ಯಾರೆಂಬ ಭಾವನೆ ನನ್ನಲ್ಲಿದೆ. ನಾನು ಕೂಡ ನಿಮ್ಮೊಡನೆ ನನಗೆ 1-2 ಮೀಟಿಂಗ್ ಇದ್ದು ನಾ ಮೈಸೂರು ಮತ್ತೆ ಆಮೇಲೆ ಭೇಟಿ ಮಾಡಿ, ಮುಖ್ಯಮಂತ್ರಿ ಭೇಟಿ ಮಾಡಿ, ಯಾರ ಬಂದ ಆಟ ಮಾತಾಡೋದು ಕಳಿಸ್ಕೊಡ್ತೀರಿ ಗುಣ. ಮುಖ್ಯಮಂತ್ರಿ ಕೂಡ ಭೇಟಿ ಮಾಡಿ ಇದು ಖಂಡನೆ ಮಾಡಬೇಕು. ತಕ್ಷಣ ಯಾರು ಆರೋಪಿಗಳರ ತಕ್ಷಣ ಅವ್ರಿಗೆ ಬಂಧಿಸಬೇಕು. ಒಂದು ವೇಳೆ ಬಂಧಿಸಲಿಲ್ಲಪ್ಪ ಅಂತಂದ್ರೆ ವಿಧಾನಸೌಧ ಮುಂದೆ ನಾನೇ ಸತ್ಯಾಗ್ರಹ ಕೂಡ್ಬೇಕಂತ ಮಾತನ್ನು ಕೂಡ ನಾನು ಹೇಳಿದ್ದೀನಿ. ನಾನು ಈ ಈ ಮೂರ್ತಿ ಅತ್ಯಂತ ಭದ್ರವಾಗಿ ಈ ಮೂರ್ತಿ ಸ್ಥಾಪನೆ ಮಾಡ್ಬೇಕಂತ ನಿರ್ಧಾರ ತೆಗೆದುಕೊಂಡು ಬಂದಿದ್ದೀನಿ. ಇವತ್ತಿನ ದಿವಸ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಹಣವನ್ನು ಕೂಡ ಇವತ್ತಿನ ದಿವಸ ಇದೇ ಸ್ಥಳದಲ್ಲಿ ಮುದ್ಗ ಗ್ರಾಮದಲ್ಲಿನ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿರುವುದನ್ನು ಖಂಡಿಸಿ ಶ್ರೀ ಅಂಬಿಗರ ಚೌಡಯ್ಯ ಗೆಳೆಯರ ಬಳಗದ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಕಲಬುರಗಿ ಜಿಲ್ಲೆಯ ಶಹಾಬಾದ ತಾಲೂಕಿನ ಮುತ್ತಿಗೆ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯ ಮುಖಕ್ಕೆ ಸಗಣಿ ಎರಚಿರುವುದಲ್ಲದೆ ಮೂರ್ತಿಯನ್ನು ಉದ್ದೇಶಪೂರ್ವಕವಾಗಿ ಭಗ್ನಗೊಳಿಸಿರುವುದು ಖಂಡನೀಯವಾಗಿದೆ. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರಿಗೆ ಘನಘೋರ ಮಾಡಿದಂತಹ ಅವಮಾನವಾಗಿದೆ. ಇದರಿಂದ ನಮ್ಮ ಸಮಾಜಕ್ಕೆ ಭಾರಿ ಆಘಾತವನ್ನ ಉಂಟು ಮಾಡಿದೆ. ಆದ ಕಾರಣ ಈ ಹೀನ ಕೃತ್ಯ ಎಸಗಿದ ಸಮಾಜ ದ್ರೋಹಿಗಳನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಮುತ್ಗಾ ಗ್ರಾಮದ ಅದೇ ಸ್ಥಳದಲ್ಲಿ ಭವ್ಯವಾದ ಮೂರ್ತಿಯನ್ನ ಸ್ಥಾಪನೆ ಮಾಡಿ ಸರ್ಕಾರದ ವತಿಯಿಂದ ರಕ್ಷಣೆ ಒದಗಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ನಗರದಿಂದ ಮುಂಜಾನೆ ನೇರವಾಗಿ ನಾನು ಮುತ್ತಿಗೆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿದ್ದೇನೆ.
ಅಲ್ಲಿ ನಮ್ಮ ಜನರು ಕೋಲಿ ಸಮಾಜದವರು ಭಯಭೀತರಾಗಿದ್ದಾರೆ. ಈಗ ಮೂರ್ತಿ ಭಗ್ನಗೊಳಿಸಿದ್ದಾರೆ. ಮುಂದೆ ನಮ್ಮ ಮೇಲೆ ಏನಾದರೂ ದಬ್ಬಾಳಿಕೆ ಮಾಡಬಹುದು ಎಂಬ ಭಾವನೆಯಿಂದ ಅಲ್ಲಿ ಜನರಿದ್ದಾರೆ. ತಕ್ಷಣ ಗ್ರಾಮಕ್ಕೆ ನಮ್ಮ ಸಮಾಜದವರಿಗೆ ರಕ್ಷಣೆ ಸರ್ಕಾರ ಒದಗಿಸಬೇಕು. ಆಮೇಲೆ ನಾನು ಭೇಟಿ ಕೊಟ್ಟ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅದು ತಕ್ಷಣ ಒಂದು ಮೂರ್ತಿ ಸ್ಥಾಪನೆ ಮಾಡೋ ಸಲುವಾಗಿ ಹೊಸ ಮೂರ್ತಿ ಸಲುವಾಗಿ ವೈಯಕ್ತಿಕವಾಗಿ 1 ಲಕ್ಷ ಸರ್ಕಾರ ಕಡೆಯಿಂದ ನನ್ನ ಅನುದಾನದಲ್ಲಿ 4 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೇನೆ. ಒಟ್ಟು 5 ಲಕ್ಷದಲ್ಲಿ ಅಲ್ಲಿ ಸಮಗ್ರ ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ದುಡ್ಡಿನ ಕೊರತೆ ಇಲ್ಲ. ಇನ್ನೂ ಎಷ್ಟಾದರೂ ದುಡ್ಡು ಕೊಡೋದು ಎಲ್ಲ ನನ್ನ ಸಮಾಜದವರು ಕೂಡ ಸಹಾಯ ಮಾಡ್ತಾರೆ, ಸಮಾಜದ ಗಣ್ಯ ವ್ಯಕ್ತಿಗಳು ಕೂಡ ಸಹಾಯ ಮಾಡ್ತಾರೆ. ನಾವೆಲ್ಲರೂ ಒಕ್ಕಟ್ಟಾಗಿ ಅಲ್ಲಿ ಒಳ್ಳೆಯ ಮೂರ್ತಿಯನ್ನು ಮಾಡಿ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಂತೇಳಿ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಆಮೇಲೆ ತಕ್ಷಣ ಅವ್ರಿಗೆ 8 ದಿನದ ವೈದ್ಯ ಕೊಟ್ಟಿದ್ದೇವೆ. 8 ದಿನದಲ್ಲಿ ಯಾರು ತಪ್ಪಿಸ್ತಾರಲ್ಲ ಅವರಿಗೆ ಬಂಧಿಸಿ ಅವರಿಗೆ ಗಡೀಪಾರು ಮಾಡಬೇಕು. ಅದು ಆಗಲಾರ ಸಂದರ್ಭದಲ್ಲಿ ನಾನೇ ವಿಧಾನಸೌಧ ಮುಂದೆ ಸತ್ಯಾಗ್ರಹ ಕೂಡ್ತೀನಿ ಅಂತೇಳಿ ಹೇಳಿ ಬಂದಿದ್ದೀನಿ. ಅದೇ ಮಾತು ಇನ್ನೂ ಹೇಳಿದ್ದೀನಿ. ಅದಕ್ಕೆ ನನ್ನ ಸಮಾಜದವರು ಕೂಡ ತಾಳ್ಮೆಯ ಸಹನೆಯಿಂದ ಇರಬೇಕು. ಬೇರೆ ಸಮಾಜದವ್ರಿಗೆ ಕೂಡ ತೊಂದರೆ ಆಗಬಾರ್ದು. ನಮ್ಗೆ ಸಿಗ್ತಕ್ಕಂಥ ನ್ಯಾಯ ಸಿಗಬೇಕು ಮತ್ತು ಬೇರೆ ಸಮುದಾಯದವರು ಕೂಡ ಒಳ್ಳೆಯ ಸಹಬಾಳ್ವೆಯಿಂದ ನಾವು ಇರಬೇಕು. ಅದರಿಂದ ಇವತ್ತು ನಮ್ಮದೆಲ್ಲ ಯುವಕರು ರಮೇಶ್ ಜಮಾದಾರ್, ರಾಕೇಶ್ ಸಿಂಗ, ರಾಕೇಶ್ ಜಮಾದಾರು ಎಲ್ಲ ಜಮಾದಾರ್, ತಳವಾರ, ವಾಲಿಕಾರ ಎಲ್ಲ ನಾವೇ ಹೊಸ ಮಂದಿ. ನಾವೆಲ್ಲರೂ ಕೂಡಿ ಇವತ್ತು ಇಲ್ಲೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಗಮನ ಸೆಳೀತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಸರ್ಕಾರದ ಪ್ರತಿನಿಧಿಯಾಗಿ ನನಗೆ ಮನವಿ ಮಾಡಿದರು. ನಾನು ಬಂದೀನಿ ಮತ್ತು ಜಿಲ್ಲಾಧಿಕಾರಿಗಳ ಕೂಡ ಕರೆಸಿ ಅದು ಸಮಗ್ರವಾದಂಥ ಮಾಹಿತಿ ತೆಗೆದುಕೊಂಡು ತಕ್ಷಣ ಅವ್ರಿಗೆ ಬಂಧಿಸಬೇಕು. ಆಮೇಲೆ ಅವ್ರಿಗೆ ಗಡೀಪಾರು ಮಾಡಬೇಕು. ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕಂತೇಳಿ ನಾವು ಬೇಡಿಕೆ ಇಟ್ಟಿದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಬಂದಿರಿ. ಇದನ್ನು ಅತ್ಯಂತ ರಾಜ್ಯ ಮಟ್ಟದಲ್ಲಿ ಪ್ರಧಾನಮಂತ್ರಿ ಹಿಡಿದು ಮುಖ್ಯಮಂತ್ರಿ ಹಿಡಿದು ಗೃಹ ಮಂತ್ರಿಯವರಿಗೆ ಅವರು ಈ ಸಂದೇಶ ರವಾನೆ ಆಗ್ತಕ್ಕಂಥದ್ದು, ನ್ಯಾಯ ಕೊಡಿಸ್ತಕ್ಕಂಥದ್ದು ಮಾಧ್ಯಮದವರು ಕೂಡ ಮಾಡ್ಬೇಕಂತೇಳಿ ಕೇಳ್ಕೊಂಡು. ಅಲ್ಲ ಸರ್, ಪದೇ ಚಿತ್ತಾಪುರ ತಾಲೂಕದಲ್ಲಿ ಯಾಕೆ ಈ ಥರ ಆಗುತ್ತೆ? ನಿಮ್ಮ ಸಮಾಜದ ಯುವಕನ ಆತ್ಮಹತ್ಯೆ ಆಯಿತು, ಈಗ ನಿಶಾಣ ಅಂಬಿಗರ ಚೌಡನವರು ಮೂರ್ತಿ ಭಗ್ನ ಆಯಿತು, ಹೋಗೋದು ಬಂದದ ಅವ್ರಿಗೆ ಯಾಕಂತ ಈ ಥರ? ಅದೇ ಹೋಗೋದು ಬಂದದ ಬರ್ತದೆ. ಸರ್ಕಾರ ಯಾಕೆ ತಮ್ಮ ಸಮಾಜಕ್ಕೆ ರಕ್ಷಣೆ ಇಲ್ವಾ? ಆರೋಪಿಗಳು ಮಾಡ್ಬೇಕಲ್ಲ, ಇದು ಎಲ್ಲ ಓಪನ್ ಅದಲ್ಲ. ಮತ್ತು ಇದುವರೆಗೂ ಆಯಿತು ಕೆಲವೊಂದು ಅಸಮಾಧಾನ ವ್ಯಕ್ತಪಡಿಸಿದ್ದೀರಿ. ತಮ್ಮದೇ ಸರ್ಕಾರದ ಅದರೊಳಗೆ ನೀವು MLC ಆಗಿದ್ದೀರಿ, ನೀವು ಜನಪ್ರತಿನಿಧಿ ಇದ್ದೀರಿ, ಒತ್ತಡ ಹಾಕಿದಲ್ಲಿ ಎಲ್ಲರೂ ಹಿನ್ನಡೆ ಆಗ್ತಾ ಇದ್ದೀರಾ? ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮದು ವಿಚಾರಗಳು ನೀವೆಲ್ಲ ವಿಧಾನ ಪರಿಷತ್ತಿನಲ್ಲಿ ನೋಡಿದ್ದೀರಿ. ಸಮಾಜದ ಬಗ್ಗೆನೇ ಮಾತಾಡಿದ್ದೀವಿ. ಈ ಸಲದ ಇದರಲ್ಲಿ ಹೆಚ್ಚಿನ ಸಬ್ಜೆಕ್ಟ್ ನನಗೆ ಬಂದಿದೆ. ಸಮಾಜದಾಗೆ ಮಾಣಿಕೇಶ್ವರಮ್ಮನವ್ರದ್ದು ಪ್ರಾಧಿಕಾರ ರಚನೆ ಮಾಡಿ ಅಲ್ಲಿ 200 ಕೋಟಿ ಹಣ ಬಿಡುಗಡೆ ಮಾಡಿಸ್ತಂತ ಕೆಲಸ ಮಾಡಿದ್ದೀವಿ. ಅಂಬಿಗರ ಚೌಡ ಐಕ್ಯ ಸ್ಥಳದ್ದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಹೊರಗೆ ತಂದು ಅಲ್ಲಿ ಅಭಿವೃದ್ಧಿ ಮಾಡೋ ಸಲಕ್ಕೆ HK ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಾನು, ತಳವಾರ ಸಾಬಣ್ಣ, ರವಿಕುಮಾರ್ ಅವರು ಸದಸ್ಯರಾಗಿದ್ದೀವಿ. ಅದರ ಸಮಗ್ರ ಅಭಿವೃದ್ಧಿಗೆ ಕೂಡ ಪ್ರಯತ್ನ ಮಾಡ್ತಾಯಿದ್ದೀವಿ. ಆಮೇಲೆ ಅಂಬಿಗರ ಚೌಡ ಮೂರ್ತಿ ಸ್ಥಾಪನೆ ಮಾಡೋದು, ಗುಲ್ಬರ್ಗದಲ್ಲಿ ಈ ಗಾರ್ಡನ್ ಬಲ್ಲಿ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. ಅದನ್ನು ಕೂಡ ಈ ವರ್ಷದ ಜಯಂತಿ ಒಳಗಡೆ ಯಾವುದೇ ಸಮಾಜಕ್ಕೆ ಅಡ್ಡಿ ಆತಂಕ ಬಂದರೂ ಕೂಡ ಇಲ್ಲಿ ಮೂರ್ತಿ ಸ್ಥಾಪನೆ ಆಗ್ತದೆ. ರಾಜ್ಯದಲ್ಲಿ ಕೂಡ ವಿಧಾನಸೌಧ ಮುಂದೆ ಕೂಡಬೇಕಂತ ನಮ್ಮ ಪ್ರತಿಪಾದನೆ ಇದೆ. ಅದಕ್ಕೂ ಕೂಡ ಆಗಲಿಲ್ಲ. ಅಲ್ಲೂ ಕೂಡ ಫ್ರೀಡಮ್ ಪಾರ್ಕ್ದಲ್ಲಿ 10 ಲಕ್ಷ ಜನ ಸೇರಿಸಿ ಅಲ್ಲೂ ಇಡೀ ಸಮಾಜದ ಒಂದೇ, ಎಲ್ಲರೂ ಒಂದೇ. ನಾವು ಸಮಾಜಕ್ಕಿಂತ ನಾವು ಯಾರು ದೊಡ್ಡವರಲ್ಲ. ಅವರೆಲ್ಲರಿಗೂ ವಿಶ್ವಾಸಕ್ಕೆ ಕರ್ಕೊಂಡು ಒಕ್ಕಟ್ಟಾಗಿ ಅಲ್ಲಿ ಬೆಂಗಳೂರಲ್ಲಿ ಕೂಡ ಫ್ರೀಡಮ್ ಪಾರ್ಕ್ದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದು ಮೊದಲ ಸರ್ಕಾರದ ಪ್ರತಿನಿಧಿಯಾಗಿ ಸರ್ಕಾರಕ್ಕೆ ಕೇಳೋ ಪ್ರಯತ್ನ ಮಾಡಿ ಅದಾಗಲಿಲ್ಲ ಅಂದ್ರೆ ಮತ್ತೆ ಕಡೆ ಅವಧಿ 2ನೇ ಹಾದಿ ಅದೆಯಲ್ಲ. ಪ್ರಭಾವಿ ಜೊತೆ ಇರ್ತೀರಿ, ನಿಮ್ಮಿಂದ ಸಮಾಜಕ್ಕೆ ಜಾಸ್ತಿ ನಿರೀಕ್ಷೆ ಇದೆ ಅಂತ. ಅವ್ರಿಗೂ ಅದ, ನನಗೂ ಅದ. ನಾನೇನು ಇಲ್ಲ ಅಂತೀನಿ, ನಿಮ್ಗೆ ನನ್ನ ನಿರೀಕ್ಷೆ ಅದ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ
ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ.
ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಗ್ರೇಟ್ ರಾಜ್ ಕಮಲ್ ಸರ್ಕಸ್ ಇವಾಗ ನಿಮ್ಮ ಕಲಬುರಗಿ ನಗರದಲ್ಲಿ. ನಿಮ್ಮ ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಬಂದಿರುವಂತಹ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರದರ್ಶನ ಮಾಡಿ ನಂತರ ನಮ್ಮ ಕಲಬುರಗಿಯಲ್ಲಿ ಪ್ರತಿದಿನ 3 ಆಟಗಳು ಪ್ರದರ್ಶನ ಮಾಡಲಿದೆ. ಚೈನಾ, ನೇಪಾಳ, ಅಸ್ಸಾಂ ಮತ್ತು ಮಣಿಪುರಗಳಿಂದ ಬಂದಿರುವ ಮಹಿಳೆಯರು ಹಾಗೂ ಪುರುಷರು ಸರ್ಕಸ್ ಕಲಾವಿದರಾಗಿದ್ದಾರೆ. ಹಾಸ್ಯ ಜೋಕರ್ಗಳಿಂದ ಕಾಮಿಡಿಯನ್ ಶೋ ನಡೆಯಲಿದೆ. ಕಾರ್ ಪಾರ್ಕಿಂಗ್ ಜೊತೆಗೆ ಕ್ಯಾಂಟೀನ್ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ. ಮೊದಲನೇ ಆಟ ಮಧ್ಯಾಹ್ನ 1 ಗಂಟೆಗೆ, ಎರಡನೇ ಆಟ ಸಂಜೆ 4 ಗಂಟೆಗೆ, ಮೂರನೇ ಆಟ ಸಾಯಂಕಾಲ 7 ಗಂಟೆಗೆ. ಶನಿವಾರ ಮತ್ತು ರವಿವಾರ ಸ್ಪೆಷಲ್ ಶೋ ಬೆಳಗ್ಗೆ 10:30 ಮತ್ತೆ ತಡ, ನಿಮ್ಮ ಕುಟುಂಬದೊಂದಿಗೆ ಹಿಂದೆ ಸರ್ಕಸ್ ನೋಡಲು ಬನ್ನಿ. ಸ್ಥಳ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ.